வாங்க 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 முன்னாடி வாங்கண்ணா. இல்லை இங்கே முன்னாடி ரைட் ஆங்கிள் பண்ணிடலாம், பக்கமாக வாங்க. சார் நீங்கள் இந்த மாதிரி தாளவாடி இன்றைக்கி தாளவாடியிலிருந்து தாளவாடி விவசாயிகள் சங்கம், வணிகர்கள் சங்கம், காய்கறி மண்டி சங்கம் எல்லாரும் சேர்ந்து தாளவாடிக்கு வரக்கூடிய முக்கியமான 4 ரோடுகள் கர்நாடகா பகுதியில் ரொம்ப மோசமாக பழுதடைஞ்சிருக்கிற காரணத்தினால அதை சரிப்படுத்த சொல்லி கர்நாடக மாநிலம் சாமராஜநகர் மாவட்ட ஆட்சியரை வந்து சந்தித்தோம். கர்நாடக பகுதியிலிருந்து திரு ஒன்னூர் பிரகாஷ், நம்முடைய அன்பு நண்பர், ஒருங்கிணைந்த விவசாயிகள் சங்கத்தினுடைய தலைவர், அவருடன் வந்திருந்தாங்க. நாம் ஒரு மனு கொடுத்துருக்கோம். மாவட்ட ஆட்சியர் திருமதி ஷில்பா நாக் அவர்கள் இது குறித்து நிச்சயமாக நடவடிக்கை எடுப்பதாகவும், மாநில முதலமைச்சரிடத்தில் ஒரு கூட்டம் இருக்கிறது, அந்த கூட்டத்திலும் நாங்கள் இந்த ஸ்ட்ரக்சர் சம்பந்தமான கோரிக்கையை வைப்பதாகவும் தெரிவித்திருக்கிறார். ஆர்டிஓ வந்து நேரடியாக போய் புளிஞ்சூரில் இரவு நேரத்தில் எல்லா வண்டிகளும் ஒன்றா அங்கே பார்க் பண்ணுறதுனால அவசர காரியங்களுக்கு வண்டிகள் போக முடியாத நிலை இருக்கிறதுனால அதையும் சரிப்படுத்துறதுக்கு அவங்க நடவடிக்கை எடுப்பதாக உத்தரவளிச்சிருக்காங்க. இங்கே நமக்கு உதவி செய்த திரு பொன்னூர் பிரகாஷ் அவர்களுக்கு மனமார்ந்த நன்றியை தெரிவித்துக் கொள்கின்றேன். இங்கு வந்திருக்கக்கூடிய அக்ரம் உள்ளிட்ட பல்வேறு நண்பர்கள், பல்வேறு அமைப்பை சார்ந்தவர்கள், திரு நாகண்ணா உள்ளிட்ட அனைவருக்கும் நன்றியை தெரிவித்துக் கொள்கின்றேன். ಹಿಂಗೆ ನನ್ನ ಹೆಸರು ಒನ್ನೂರು ಪ್ರಕಾಶ್ ಅಂತ. ಏನು ತಮಿಳುನಾಡಿನ ತಾಳವಾಡಿ ವ್ಯವಸಾಯ ಸಂಘ, ತರಕಾರಿ ಮಂಡಿಯವರು, ಜೊತೆಗೆ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ, ಏನು ತಮಿಳುನಾಡು ಬಾರ್ಡ್ರಲ್ಲಿ ಮತ್ತು ಕರ್ನಾಟಕ ತಮಿಳುನಾಡು ಬಾರ್ಡ್ರಲ್ಲಿ ಏನು ಕರ್ನಾಟಕದಲ್ಲಿ ರೋಡ್ ಪ್ರಾಬ್ಲಮ್ಗಳಿದೆ, ಏನು ಒಂದು 4 ಕಡೆಯಿಂದ ತಾಳವಾಡಿನ ಸ್ಪಂದಿಸ ಅಂತ ರೋಡ್ಗಳು ಒಂದು 2-3 ಕಿಲೋಮೀಟ್ರ್ ಭಾಳಷ್ಟು ಇನ್ನು ಎಲ್ಲ ಕಡೆನೂ ತೊಂದರೆ ಇದೆ. ಒಂದು 2-3 ಕಿಲೋಮೀಟ್ರ್ ಪ್ರಾಬ್ಲಮ್ ಇರೋದ್ರಿಂದ, ಮತ್ತು ಮಧ್ಯೆ ಈ ಕಡೆ ತಮಿಳುನಾಡು ಆ ಕಡೆ ತಮಿಳು ಮಧ್ಯೆ ಕರ್ನಾಟಕ ಬರೋದ್ರಿಂದ ಅಲ್ಲಿ ಒಂದಷ್ಟು ರೋಡ್ಗೆ ಪ್ರಾಬ್ಲಮ್ ಆಗಿರೋದ್ರಿಂದ ಒಂದು ಜಿಲ್ಲಾಧಿಕಾರಿಗಳಿಗೆ ಈಗ ನಾವು ಮನವಿ ಸಲ್ಲಿಸಿದ್ವಿ. ಅವರು ಈಗಾಗಲೇ ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಮತ್ತು ಆಯಾ ಸಂಬಂಧಪಟ್ಟ ಗಮನಕ್ಕೆ ತಂದು ನಾನು ಅದನ್ನು ಮಾಡಿಸ್ಕೊಡ್ತೀನಿ ಅಂತ ಒಂದು ಸ್ಪಂದಿಸಿದ್ದಾರೆ, ನಮ್ಮ ಮನವಿಗೆ ಸ್ಪಂದಿಸಿದ್ದಾರೆ. ಜೊತೆಗೆ ಏನು ಇನ್ನೊಂದು RTO ಸಮಸ್ಯೆ ಏನು ಎಲ್ಲ ಆ ರೋಡ್ನ ಬ್ಲಾಕ್ ಮಾಡ್ತಾಯಿದ್ದಾರೆ. ಆ ರೋಡ್ಗೆ ಈಗಾಗಲೇ RTO ಹಾಸ್ಪಿಟ್ಲಿಗೆ ಹೋಗೋರು, ಏನಾದ್ರು ತೊಂದರೆ ಇರೋರು ಹೋಗೋರು, ಕಲ್ಚರ್ ಪ್ರಾಬ್ಲಮ್ಗೆ ಹೋಗೋರು, ಏನಾದ್ರು ಸಮಸ್ಯೆ ಇರೋರು ಹೋಗ್ಬೇಕಾದ್ರೆ ಎಲ್ಲ ಕಡೆ 3 ವೆಹಿಕಲ್ ಹಾಕೋದ್ರಿಂದ ಹೋಗೋಕ್ಕೆ ತೊಂದರೆ ಆಗ್ತದೆ. ಆಗಲೇ RTOಗೂ ಸಹ ಅವ್ರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಇವತ್ತೇ ಹೋಗಿ ನೀವು ನೋಡಿ ಅದು ಏನಾಗಿದೆ ಅಂತ ನನಗೆ ಮಾಹಿತಿ ಕೊಡಿ ಅಂತ ಜಿಲ್ಲಾಧಿಕಾರಿ RTO ಅವ್ರಿಗೆ ಹೇಳಿದ್ದಾರೆ. ಅದರಂತೆ ಫಾರೆಸ್ಟಲ್ಲೂ ಅಷ್ಟೇ ಏನು ಕೋರ್ಟಲ್ಲಿ ಇಶ್ಯೂ ಇರೋದ್ರಿಂದ ಏನು ತರಕಾರಿ ಗಾಡಿಗಳು ಹೋಗಬೇಕು, ಏನೇನು ಸಮಸ್ಯೆಗಳಿದೆ ಅದೆಲ್ಲ ನಾನು ಕೋರ್ಟು ಮತ್ತು ಜೊತೆಗೆ ನಿಮ್ಗೆ ಈ ರೋಡ್ ಜಿಲ್ಲಾಧಿಕಾರಿಗಳನ್ನ ಸ್ಪಂದಿಸಿ ನಮಗಿಂದ ಏನೆಲ್ಲ ಆಗುತ್ತೆ ಅದೆಲ್ಲ ನಾನು ಮಾಡಿಕೊಡ್ತೀನಿ ಅಂತ ಮಾತಾಡಿದರೆ. ಜೊತೆಗೆ ಮುಖ್ಯಮಂತ್ರಿಗಳು ಡಿಸೆಂಬರಲ್ಲಿ ಬರೋದ್ರಿಂದ ಅವರೊಂದಿಗೂ ಸಹ ನಿಮ್ಮ ನಿಯೋಗಕ್ಕೆ ಮಾತುಕತೆಗೆ ನಾನು ಅವಕಾಶ ಕೊಡ್ತೀನಿ. ಯಾಕಂದರೆ ಬಾರ್ಡರ್ ಸಮಸ್ಯೆ ಇರೋದ್ರಿಂದ ಅದು ಕ್ಯಾಬಿನೆಟ್ಲಿ ಡಿಸಿಷನ್ ಇದೆಲ್ಲ ಏನಷ್ಟು ಹಣ ಆಗಿರೋದ್ರಿಂದ ಒಂದಷ್ಟು ನಮ್ಮ ಸಮಸ್ಯೆಗಳಿಗೆ ಇವತ್ತು ಸಕಾರಾತ್ಮಕವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಭಾಳಷ್ಟು ನಮ್ಮ ಎರಡೂ ಕಡೆ ರೈತರುಗಳಿಗೆ ಸ್ಪಂದಿಸಿ ಆದಷ್ಟು ನಾನು ಮಾಡಿಕೊಡ್ತೀನಿ ಅಂತ ಹೇಳಿದರೆ, ನಮ್ಮ ಜಿಲ್ಲಾಧಿಕಾರಿಗಳು ರೈತರ ಪರವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಹಾಗಾಗಿ ನಮಗೆ ಅವ್ರ ಮೇಲೆ ನಂಬಿಕೆ ಇದೆ, ಕೆಲಸ ಮಾಡ್ತಾರೆ ಅಂತ ಈಗಾಗಲೇ ಒಂದಷ್ಟು ಅಧಿಕಾರಿಗಳಿಗೆ ಅವರು ಲಿಖಿತ ಮೂಲಕ ಕೊಟ್ಟು ಒಂದಷ್ಟು ವ್ಯವಸ್ಥೆ ಮಾಡಿ ಅಂತ ಹೇಳೋದ್ರಿಂದ ಒಂದು ಕಾದು ನೋಡೋಣ ಏನಾಗುತ್ತೆ. ಆನಂತರ ಮುಂದೆ ಇದೆ ಹೋರಾಟಗಳು ಇದೆಲ್ಲ. ಯಾಕಂದರೆ ತಮಿಳುನಾಡು ಗಡಿ ಅಭಿವೃದ್ಧಿ ಏನು ಮಾಡ್ತಾಯಿದೆ, ಕೆಲಸ ಮಾಡ್ತಾಯಿದೆ. ಆ ಗಡಿ ಅಭಿವೃದ್ಧಿ ಯಾಕೆ ಅಲ್ಲಿ ಹೋಗ್ತಾ ಇಲ್ಲ, ಆ ಕಡೆನೂ ಚೆನ್ನಾಗಿದೆ ರೋಡು. ಈಗ ಮಧ್ಯ ಕರ್ನಾಟಕದಲ್ಲಿ ಯಾಕೆ ಈ ಕಡೆ ನಿಮ್ಮದಲ್ಲ, ಈ ಕಡೆ ನೀವು ಮಾದೇಶ್ವರ ಬೆಟ್ಟ ಇರ್ಬೋದು, ಅರ್ಧನಾರಿಪುರ ಇರ್ಬೋದು, ರಾಮಾಪುರ, ಗರಿಕೆಕಂಡಿ ಇರ್ಬೋದು, ಎಲ್ಲ ಕಡೆನೂ ನಮ್ಮ ಮೇಯ್ನು ಆ ಬಾರ್ಡ್ರ್ ಸಮಸ್ಯೆ. ತಮಿಳುನಾಡು ರೋಡ್ಗಳೆಲ್ಲ ಚೆನ್ನಾಗಿದೆ, ನಮ್ಮ ರೋಡ್ಗಳು ಚೆನ್ನಾಗಿಲ್ಲ. ಹಾಗಾಗಿ ಇಲ್ಲಿ ಏನು ಬಂದಿದೆ PWD ಮಿನಿಸ್ಟ್ರು ಇಂಥವನ್ನ ನೋಡಿ ಮಾಡಬೇಕು ಅಂತ ಈಗಾಗಲೇ ಒತ್ತಾಯ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಅವರು ಒಪ್ಕೊಂಡಿದ್ದಾರೆ. ನೆಕ್ಸ್ಟು ಇಲ್ಲಿಗೆ PWD ಮಿನಿಸ್ಟ್ರು ಆ ಥರ ಮಿನಿಸ್ಟ್ರುಗಳು ಬಂದ ತಾವು ನಿಮಗೆ ಮಾಹಿತಿ ಕೊಡ್ತೀವಿ, ಆಗ ಅವರು ಹೋರಾಟನ ಇಲ್ಲ ಮನವಿ ಪತ್ರನ ನಾವು ಕೊಡೋಣ ಅಂತ ಹೇಳ್ತಾ ನಮಸ್ಕಾರ. தன்யவாதங்களும். தாளவாடி விவசாயிகள் சங்கத்திலிருந்து வந்திருந்த அனைத்து தலைவர்களுக்கும் மற்ற சங்க தலைவர்களுக்கும் நன்றி தெரிவித்துக் கொள்கிறேன். நன்றி, வணக்கம்.